ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪಡಿಯನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಾಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸ್ನ 11ನೇ ದಿನ ಆಗಿತ್ತು. ಇಂದು 12ನೇ ದಿನ. 12ನೇ ದಿನದ ಮೊದಲ ಪ್ರಶ್ನೆ ಹೀಗಿದೆ: ಎ ಮತ್ತು ಬಿ ಎಂಬ ಎರಡು ಸ್ಥಳಗಳು 120 ಕಿಲೋಮೀಟರ್ ಅಂತರದಲ್ಲಿವೆ. ಒಂದು ರೈಲು ಎ ಸ್ಥಳದಿಂದ 3 PM-ಗೆ 40 km/h ನಲ್ಲಿ ಹೊರಡುತ್ತದೆ. ಇನ್ನೊಂದು ರೈಲು ಬಿ ಸ್ಥಳದಿಂದ 3:45 PM-ಗೆ 50 km/h ನಲ್ಲಿ ಹೊರಡುತ್ತದೆ. ಯಾವ ಸಮಯದಲ್ಲಿ ಅವು ಒಂದನ್ನೊಂದು ತಲುಪುತ್ತವೆ ಅಂತ ನಮ್ಮ ಕ್ವಶನ್ ಐತಿ. ಸಿ, ಎ ಮತ್ತು ಬಿ ಎಂಬ ಎರಡು ಸ್ಥಳಗಳದಾವಂತ. ಅವೆರಡರ ನಡುವಿನ ಅಂತರ 120 ಕಿಲೋಮೀಟರ್ ಆಗೈತಂತ. ಎ ಸ್ಥಳದಿಂದ ಒಂದು ರೈಲು 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ 40 km/h ಸ್ಪೀಡ್ನಲ್ಲಿ ಬಿ ಕಡೆ ಹೋಗ್ತಾ ಇದೆ ಅಂತ. ಇನ್ನೊಂದು ರೈಲು 3:45ಕ್ಕೆ 50 km/h ಸ್ಪೀಡ್ನಲ್ಲಿ ಬಿ ಸ್ಥಳದಿಂದ ಎ ಸ್ಥಳಕ್ಕೆ ಬರ್ತಾ ಇದೆ ಅಂತ. ಅವೆರಡು ಒಂದನ್ನೊಂದು ರೀಚ್ ಆಗೋದು ಯಾವಾಗ ಅಂತ ನಮ್ ಕ್ವಶನ್ ಐತಿ. ಅಂದ್ರೆ ಎಷ್ಟು ಗಂಟೆಗೆ ರೀಚ್ ಆಗ್ತಾವ ಅಂತ ನಮ್ ಕ್ವಶನ್ ಐತಿ. ಸಿ, ಅವ್ರೇನ್ ಕೊಟ್ಟಿದಾರೋ ಅದನ್ನ ಬರ್ಕೊಳ್ತೀನಿ. ಇದು ಎ, ಇದು ಬಿ. ಇವೆರಡು ಸ್ಥಳಗಳ ನಡುವಿನ ಡಿಸ್ಟೆನ್ಸ್ 120 ಕಿಲೋಮೀಟರ್ ಐತಿ. ಮೊದಲನೇ ರೈಲು ಎ ಇಂದ ಬಿ ಕಡೆ 3 ಗಂಟೆಗೆ ಹೋಗ್ತಾ ಇದೆ, 3 PM-ಗೆ ಹೋಗ್ತಾ ಇದೆ. 3:45ಕ್ಕೆ ಬಿ ಇಂದ ಎ ಕಡೆಗೆ ಇನ್ನೊಂದು ರೈಲ್ ಬರುತ್ತೆ. ಬಟ್ ಇದು 3:45ಕ್ಕೆ ಬರುತ್ತೆ, ಇದು 3:45ಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಹೋಗೋದಕ್ಕೆ, ಬಿ ಕಡೆ ಹೋಗೋದಕ್ಕೆ. ಅಂದ್ರೆ ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 45 ನಿಮಿಷ ಇದು ಆಲ್ರೆಡಿ ಟ್ರಾವೆಲ್ ಮಾಡಿಬಿಟ್ಟಿರುತ್ತೆ. ಮೊದಲನೇ ರೈಲು 40 km/h ನಲ್ಲಿ ಹೊರಟಿದೆ. 40 km/h ನಲ್ಲಿ ಹೊರಟಿದೆ. 40 km/h ಅಂದ್ರೆ ಪ್ರತಿ ಗಂಟೆಗೆ 40 km ಹೋಗ್ತಾ ಇದೆ ಅಂತ ಅರ್ಥ. ಪ್ರತಿ ಗಂಟೆಗೆ 40 km ಹೋಗ್ತಾ ಇದೆಯಾ ಅಂತಂದ್ರು ಒಂದೇ, ಪ್ರತಿ 60 ನಿಮಿಷಕ್ಕೆ 40 km ಹೋಗ್ತಾ ಇದೆ ಅಂತಂದ್ರು ಒಂದೇ. ಬಿಕಾಸ್ 1 ಅವರ್ಗೆ 60 ನಿಮಿಷ. ಸೊ 60 ನಿಮಿಷಕ್ಕೆ 40 km ಹೋಗುತ್ತಂದ್ರ 45 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 15 45, 15 60, 4 4, 4 40, 13 30. ಅಂದ್ರೆ 3:45 ಅನ್ನುವಷ್ಟರಲ್ಲಿ, ಇದು ಸ್ಟಾರ್ಟ್ ಆಗುವಷ್ಟರಲ್ಲಿ ಇದು ಆಲ್ರೆಡಿ 30 km ಬಂದ್ಬಿಟ್ಟಿರುತ್ತೆ. ಆಲ್ರೆಡಿ ಇದು 30 km ಬಂದ್ಬಿಟ್ಟಿರುತ್ತೆ. ಇದೇನ್ 3:45ಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಷ್ಟನ್ನೊತ್ತಿಗೆ ಇದು 30 km ಬಂದ್ಬಿಟ್ಟಿರುತ್ತೆ. ಈಗ 30 km ಆಲ್ರೆಡಿ ಬಂದ್ಬಿಡ್ತಂದ್ರ ಇನ್ನು ಉಳಿದಿದ್ದು ಎಷ್ಟು? ಇವಾಗ ಇಲ್ಲಿ 90 km ಇದೆ. ಇನ್ನು 90 km ಇದ್ದಾಗ ಎನು ಬಿ ಕಡೆ ಹೋಗ್ತಾ ಇದೆ, ಬಿನು ಎ ಕಡೆ ಹೋಗ್ತಾ ಇದೆ. ಎರಡು ಮೂವಿಂಗ್ ಅಬ್ಜೆಕ್ಟ್ಸ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೊಂಟಾಗ ಎರಡು ಸ್ಪೀಡ್ಗಳು ಆಡ್ ಆಗ್ತಾವೆ. ಸೊ ಇವಾಗ ಇದು 40 km/h ನಲ್ಲಿ ಬರ್ತಾ ಇದೆ, ಇದು 50 km/h ನಲ್ಲಿ ಹೋಗ್ತಾ ಇದೆ ಎ ಕಡೆಗೆ. ಒಟ್ಟು ಸ್ಪೀಡ್ ಎಷ್ಟಾಯ್ತು? 40 + 50 90 km/h ಆಯ್ತು. ಇವಾಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? 90 km ಇದೆ. ಬಿಕಾಸ್ 120 km ಅಲ್ಲಿ ಆಲ್ರೆಡಿ 30 km ಬಂದ್ಬಿಟ್ಟಿದೆ. ಸೊ 90 km ಉಳಿದಿದೆ. ಪ್ರತಿ ಗಂಟೆಗೆ 90 km ಹೋಗ್ತಾ ಇದೆ ಅಂತಂದ್ರೆ, ಪ್ರತಿ ಗಂಟೆಗೆ 90 km ಹೋಗ್ತಾ ಇದೆ ಅಂತಂದ್ರೆ, ಸೊ 90 km-ನ 91 1 ಅವರ್ ನಲ್ಲಿ ಹೋಗ್ತವೆ. 1 ಅವರ್ ನಲ್ಲಿ ಎರಡು ಒಂದಕ್ಕೊಂದು ರೀಚ್ ಆಗ್ತವೆ. 3:45ಕ್ಕೆ ಇದು ಇಲ್ಲಿತ್ತು, 3:45ಕ್ಕೆ ಇದು ಇಲ್ಲಿತ್ತು. ಎರಡು ಸ್ಟಾರ್ಟ್ ಮಾಡಿ 1 ಅವರ್ ನಲ್ಲಿ ಒಂದನ್ನೊಂದು ರೀಚ್ ಆಗ್ತವೆ. 3:45ಕ್ಕೆ 1 ಅವರ್ನ ಆಡ್ ಮಾಡಿದ್ರೆ 4:45 ಆಗುತ್ತೆ. ಸೊ 4:45ಕ್ಕೆ ಅವೆರಡು ಒಂದನ್ನೊಂದು ರೀಚ್ ಆಗ್ತವೆ. ಮತ್ತೊಮ್ಮೆ ಸ್ಪೀಡ್ ಹೇಳ್ಬಿಡ್ತೀನಿ ನೋಡಿ. ಎ ಸ್ಥಳದಿಂದ ಒಂದು ರೈಲು 40 km/h ನಲ್ಲಿ 3 ಗಂಟೆಗೆ ಈ ಬಿ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಕ್ಚುಲಿ ಬಿ ಅನ್ನೋದು 3:45ಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ 45 ನಿಮಿಷ ಆಲ್ರೆಡಿ ಇದು ಟ್ರಾವೆಲ್ ಮಾಡಿರೋದ್ರಿಂದ 45 ನಿಮಿಷದಲ್ಲಿ 30 km ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಸೊ 120 km ನಲ್ಲಿ 30 km ಆಲ್ರೆಡಿ ಬಂದ್ಬಿಟ್ಟಿದೆ ಅಂದ್ರೆ ಇನ್ನು ಉಳಿದಿದ್ದು 90 km ಮಾತ್ರ. ಈ 90 km-ನ 3:45ಕ್ಕೆ ಇದು 40 km ಸ್ಪೀಡ್ ನಲ್ಲಿ, ಇದು 50 km ಸ್ಪೀಡ್ ನಲ್ಲಿ ಒಂದನ್ನೊಂದು ರೀಚ್ ಆಗ್ಲಿಕ್ಕೆ ಬರ್ತಾವು. ಸೊ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಎರಡು ಆಡ್ ಆಗ್ತಾವು. 40 + 50 ಅಂದ್ರೆ 90 km/h. 90 km-ನ 90 km/h ನಲ್ಲಿ ರೀಚ್ ಆದ್ರೆ 1 ಅವರ್ ನಲ್ಲಿ ರೀಚ್ ಆಗ್ತಾವ. ಸೊ 3:45ಕ್ಕೆ 1 ಅವರ್ನ ಆಡ್ ಮಾಡಿದ್ರೆ 4:45 ನಮಗ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್: ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಸೋವರ್ ಅನ್ನು THFTY ಎಂದು ಬರೆಯಲಾಗುತ್ತದೆ. ಆ ಕೋಡ್ ಭಾಷೆಯಲ್ಲಿ ಫಸ್ಟ್ ಅನ್ನು ಹೇಗೆ ಬರೆಯಲಾಗುತ್ತದೆ? ಸೊ ಇದು ಕೋಡಿಂಗ್ ಡಿಕೋಡಿಂಗ್ ಮೇಲಿನ ಕ್ವಶನ್ ಆಗಿದೆ. ಅವ್ರೇನ್ ಕೊಟ್ಟಿದಾರೋ ಅದನ್ನ ಬರ್ಕೊಳ್ತೀನಿ. SOBER ಅನ್ನ THFTY ಅಂತ ಕೋಡ್ ಮಾಡಿದಾರ. FIRST ನ ಯಾವ ರೀತಿ ಕೋಡ್ ಮಾಡಬೇಕು ಅಂತ ನಮ್ಗೆ ಕ್ವಶನ್ ಕೇಳಿದ್ದಾರೆ. ಕೋಡ್ ನಲ್ಲಿರುವ ಲೆಟರ್ಸ್ಗಳೇ ಕೊಟ್ಟಿರೋ ಪದದಲ್ಲೇ ಇದಾವಂತಂದ್ರ
ಅಲ್ಲೇ ಏನೋ ಆಪರೇಷನ್ ಮಾಡಿ ಹಿಂದೆ ಮುಂದೆ ಮಾಡಿ ನಮ್ಗೆ ಕೋಡ್ ಮಾಡಿದಾರ ಅಂತ ನಾವು ಅನ್ಕೊಳ್ಬೋದಿತ್ತು. ಬಟ್ ಕೋಡ್ನಲ್ಲಿರುವ ಎಲ್ಲ ಲೆಟರ್ಸ್ಗಳು ಕೊಟ್ಟಿರೋ ವರ್ಡ್ನಲ್ಲಿಲ್ಲ. ಹಿಂಗಾಗಿ ಬೇರೆ ಏನೋ ಮಾಡಿದ್ದಾರೆ ಅಂತಂದ್ರೆ ಏನ್ ಮಾಡಿರ್ತಾರೆ ಅಂತಂದ್ರೆ ಅವುಗಳ ಸ್ಥಳಗಳಲ್ಲಿ ಆಡ್ ಅಥವಾ ಮೈನಸ್ ಈ ರೀತಿ ಏನೋ ಮಾಡಿರ್ತಾರೆ. ಎಸ್ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 19ನೇ ಲೆಟರ್, ಓ ಅನ್ನೋದು 15ನೇ ಲೆಟರ್, ಬಿ ಅನ್ನೋದು 2ನೇ ಲೆಟರ್, ಇ ಅನ್ನೋದು 5ನೇ ಲೆಟರ್, ಆರ್ ಅನ್ನೋದು 18ನೇ ಲೆಟರ್. ಟಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 20ನೇ ಲೆಟರ್, ಎಚ್ ಅನ್ನೋದು 8ನೇ ಲೆಟರ್, ಎಫ್ ಅನ್ನೋದು 6ನೇ ಲೆಟರ್, ಟಿ ಅನ್ನೋದು 20ನೇ ಲೆಟರ್, ವೈ ಅನ್ನೋದು 25ನೇ ಲೆಟರ್. ಸೊ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ವರ್ಡ್ನ ಕೊನೆಯ ಅಕ್ಷರಕ್ಕ 2 ಜಾಸ್ತಿ ಮಾಡಿ ಕೋಡಿನ ಮೊದಲನೇ ಅಕ್ಷರವನ್ನಾಗಿ ಮಾಡಿದ್ದಾರೆ. ಅಂದ್ರೆ ಕೊಟ್ಟಿರೋ ವರ್ಡ್ನ ಕೊನೆಯ ಅಕ್ಷರ ಆರ್ ಇದೆ. ಆರ್ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 18ನೇ ಅಕ್ಷರ. ಈ 18ಕ್ಕೆ 2 ಸೇರಿಸಿ ನಮ್ಮ ಕೋಡ್ನಲ್ಲಿ ಕೊಟ್ಟಿರೋ ಕೋಡ್ನಲ್ಲಿ ಮೊದಲನೇ ಅಕ್ಷರವನ್ನಾಗಿ ಮಾಡಿದ್ದಾರೆ. 18ಕ್ಕೆ 2 ಸೇರಿಸಿರ 20. ಆಮೇಲೆ 5ಕ್ಕೆ 3 ಸೇರಿಸಿ 8 ಮಾಡ್ಕೊಂಡಿದ್ದಾರೆ. 2ಕ್ಕೆ 4 ಸೇರಿಸಿ 6 ಮಾಡ್ಕೊಂಡಿದ್ದಾರೆ. 15ಕ್ಕೆ 5 ಸೇರಿಸಿ 20 ಮಾಡ್ಕೊಂಡಿದ್ದಾರೆ. 19ಕ್ಕೆ 6 ಸೇರಿಸಿ 25 ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಾವು ಮಾಡ್ಬೇಕಾಗಿರೋದು ಅದೇ. ಏನ್ ಮಾಡ್ಬೇಕು, ಇದಕ್ಕೆ 2 ಸೇರಿಸಿ ಇಲ್ಲಿ ಬರ್ಕೋಬೇಕು, ಇದಕ್ಕೆ 3 ಸೇರಿಸಿ ಇಲ್ಲಿ ಬರ್ಕೋಬೇಕು, ಇದಕ್ಕೆ 4 ಸೇರಿಸಿ ಇಲ್ಲಿ ಬರ್ಕೋಬೇಕು, ಇದಕ್ಕೆ 5 ಸೇರಿಸಿ ಇಲ್ಲಿ ಬರ್ಕೋಬೇಕು, ಇದಕ್ಕೆ 6 ಸೇರಿಸಿ ಇಲ್ಲಿ ಬರ್ಕೋಬೇಕು. ಅದನ್ನೇ ಮಾಡೋಣ. ಟಿ ಅನ್ನೋದು 20ನೇ ಲೆಟರ್, ಎಸ್ ಅನ್ನೋದು 19ನೇ ಲೆಟರ್, ಆರ್ ಅನ್ನೋದು 18ನೇ ಲೆಟರ್, ಐ ಅನ್ನೋದು 9ನೇ ಲೆಟರ್, ಎಫ್ ಅನ್ನೋದು 6ನೇ ಲೆಟರ್. ಸೊ 20ಕ್ಕೆ 2 ಆ್ಯಡ್ ಮಾಡಿದ್ರೆ 22 ಆಗುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 22ನೇ ಲೆಟರ್ ಯಾವುದು? ವಿ. 19ಕ್ಕೆ 3 ಆ್ಯಡ್ ಮಾಡಿದ್ರೆ 22 ಆಗುತ್ತೆ, ವಿ. 18ಕ್ಕೆ 4 ಆ್ಯಡ್ ಮಾಡಿದ್ರೆ 22 ಆಗುತ್ತೆ, ವಿ. 2 ಆ್ಯಡ್ ಮಾಡಿದ್ವಿ, 3 ಆ್ಯಡ್ ಮಾಡಿದ್ವಿ, 4 ಆ್ಯಡ್ ಮಾಡಿದ್ವಿ. ಈಗ ಇದಕ್ಕೆ 5 ಆ್ಯಡ್ ಮಾಡಬೇಕು. 9ಕ್ಕೆ 5 ಆ್ಯಡ್ ಮಾಡಿದ್ರೆ 14 ಆಗುತ್ತೆ. ಸೊ 14ನೇ ಲೆಟರ್ ಎನ್. ಇದಕ್ಕೆ 6 ಆ್ಯಡ್ ಮಾಡಬೇಕು. 6ಕ್ಕೆ 6 ಆ್ಯಡ್ ಮಾಡಿದ್ರೆ 12 ಆಗುತ್ತೆ. ಸೊ 12ನೇ ಲೆಟರ್ ಎಲ್. ಸೊ ಫಸ್ಟ್ ಅನ್ನೋದ್ರ ಕೋಡ್ ಏನಾಯ್ತು? ವಿ 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 ಎನ್ ಎಲ್. ಆಪ್ಷನ್ ಡಿ ವಿ 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 ಎನ್ ಎಲ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನದಿಯ ನೀರಿನ ಪ್ರವಾಹವು 3 km/h ಆಗಿದೆ ಮತ್ತು ನಾವಿಕನು ನಿಶ್ಚಲ ನೀರಿನಲ್ಲಿ 7 km/h ವೇಗವನ್ನು ಪಡೆಯಬಹುದು. ನದಿ ಹರಿಯುವ ದಿಕ್ಕಿನಲ್ಲಿ 20 km ಹೋಗಿ ಪ್ರಾರಂಭದ ಸ್ಥಳದಲ್ಲಿ ಹಿಂತಿರುಗಲು ಅವನು ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಕ್ವಶನ್ ಇದೆ. ಓಕೆ, ಒಂದು ನದಿ ಹರಿತಾ ಇದೆ. ಈ ನದಿ ಯಾವ ಸ್ಪೀಡ್ ನಲ್ಲಿ ಹರಿತಾ ಇದೆ ಅಂತಂದ್ರೆ 3 km/h ನಲ್ಲಿ ಹೋಗ್ತಾ ಇದೆ. ಇವಾಗ ಒಬ್ಬ ನಾವಿಕ ಒಂದು ಹಡಗನ್ನು ತಗೊಂಡು ನದಿ ಹೋಗ್ತಾ ಇರೋ ದಿಕ್ಕಿನಲ್ಲೇ 20 km ಹೋಗಿ ಮತ್ತೆ ವಾಪಸ್ ಬರ್ಬೇಕ. 20 km ಹೋಗಿ ವಾಪಸ್ ಬರ್ಬೇಕು. ಸೊ 20 km ಹೋಗಿ ವಾಪಸ್ ಬರ್ಬೇಕಂತಂದ್ರ ಅವ್ನಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನಮ್ ಕ್ವಶನ್ ಇದೆ. ಓಕೆ, ನದಿ ಹರಿಯುವ ದಿಕ್ಕಿನಲ್ಲೇ ಇವನ್ ಬೋಟು ಹೋಯ್ತಾ ಇದೆ ಅಂದ್ರೆ ಇವನ್ ಬೋಟಿನ ಸ್ಪೀಡ್ 7 km/h ಇದೆ. ಅದೊಂದು ನೆನಪಿರ್ಲಿ, 7 km/h ಇದೆ ಆ ನಾವಿಕನ ಹಡಗಿನ ವೇಗ. ನದಿ ಹರಿಯುವ ದಿಕ್ಕಿನಲ್ಲೇ ಇವನ್ ಹಡಗು ಹೋಗ್ತಾ ಇದೆ ಅಂತಂದ್ರೆ ನದಿಯ ಸ್ಪೀಡ್ ಮತ್ತು ಇವನ್ ಹಡಗಿನ ಸ್ಪೀಡ್ ಎರಡು ಆಡ್ ಆಗ್ತಾವ. ಒಂದ್ ವೇಳೆ ನದಿಗೆ ಅಪೋಸಿಟ್ ಹೋಗ್ತಾ ಇದ್ದಾನ ಅಂತಂದ್ರ ಇವನ್ ಸ್ಪೀಡ್ ನಲ್ಲಿ ನದಿಯ ಸ್ಪೀಡ್ ಮೈನಸ್ ಆಗುತ್ತೆ. ನಮ್ಗೆ ಗೊತ್ತಾ ಇದೆ ನದಿಗೆ ವಿರುದ್ಧವಾಗಿ ಈಜೋದು ಸ್ವಲ್ಪ ಕಷ್ಟ, ಬಿಕಾಸ್ ನಮ್ಮ ಸ್ಪೀಡ್ ನಲ್ಲಿ ಅದ್ರ ಸ್ಪೀಡ್ ಮೈನಸ್ ಆಗುತ್ತೆ. ಆ ಕಾರಣಕ್ಕಾಗಿ ಸೊ 7 3 ಸೇರಿಸಿರೆ 10 km/h ಆಗುತ್ತೆ. ಈ ಸ್ಪೀಡ್ ಯಾವಾಗ ನದಿ ಹರಿಯುವ ದಿಕ್ಕಿನಲ್ಲೇ ಹೋಗ್ತಾ ಇದ್ರು ದೋಣಿ. 7ರಲ್ಲಿ 3 ಮೈನಸ್ ಮಾಡಿದ್ರೆ 4 km/h ಆಗುತ್ತೆ. ಈ ಸ್ಪೀಡ್ ಯಾವಾಗ ನದಿಗೆ ಅಪೋಸಿಟ್ ಬರುವಾಗ ವಾಪಸ್ ಹೋಗಿ ಏನು ವಾಪಸ್ ಬರ್ತಿರ್ತಾನಲ್ಲ ಇದು ಅವಾಗ ಸ್ಪೀಡ್ ಇರುತ್ತೆ. ಸೊ ಹೋಗುವಾಗ್ಲೂ 20 km ಹೋಗ್ಬೇಕಾ. 20 km ಹೋಗ್ತಾ ಇದ್ದಾನೆ. ಪ್ರತಿ ಗಂಟೆಗೆ ಎಷ್ಟು ಸ್ಪೀಡು? 10 km/h ನಲ್ಲಿ ಅಂತಂದ್ರೆ ಪ್ರತಿ ಗಂಟೆಗೆ 10 km ಹೋಗ್ತಾ ಇದ್ದಾನೆ ಅಂತಂದ್ರೆ 20 km ಹೋಗೋದಕ್ಕ ಅವ್ನು ತೆಗೆದುಕೊಳ್ಳೋ ಸಮಯ 2 hours. ಬಿಕಾಸ್ 20/10 ಮಾಡಿದ್ರೆ 2 ಬರುತ್ತೆ. ಪ್ರತಿ ಗಂಟೆಗೆ 4 km ಹೋಗ್ತಾ ಇದ್ದಾನೆ ಅಂತಂದ್ರೆ ವಾಪಸ್ ಬರುವಾಗ ಪ್ರತಿ ಗಂಟೆಗೆ 4 km ನಲ್ಲಿ ಬರ್ತಾ ಇದ್ದಾನೆ. ಪ್ರತಿ ಗಂಟೆಗೆ 4 km ಅಂತಂದ್ರೆ 20 km ಹೋಗೋದಕ್ಕೆ ಅವ್ನು ಬೇಕಾಗಿರೋದು 5 hours. ಬಿಕಾಸ್ 20/4 ಮಾಡಿದ್ರೆ 5 ಬರುತ್ತೆ. ಸೊ 2 hours plus 5 hours 2 hours ಹೋಗೋದಕ್ಕೆ ಬೇಕಾಯ್ತು. ವಾಪಸ್ ಬರ್ಬೇಕಾದ್ರೆ 5 hours ಬೇಕಾಯ್ತು ಅವನಿಗೆ. ಸೊ ಹೋಗಿ ವಾಪಸ್ ಬರೋದಕ್ಕೆ 5 hours plus 2 hours 7 hours ಬೇಕಾಗುತ್ತೆ. ಸೊ ಆಪ್ಷನ್ ಬಿ 7 hours ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸಿ ಎಂಬುದು ಬಿ ಯ ಅತ್ತೆ, ಎ ಸಿ ಯ ಹಿರಿಯ ಮಗ ಮತ್ತು ಡಿ ಯ ತಂದೆ, ಬಿ ಎ ಯ ಹೆಂಡತಿ ಅಲ್ಲದಿದ್ದರೆ ಬಿ ಗೆ ಡಿ ಹೇಗೆ ಸಂಬಂಧಿಸಿದೆ ಅಂತ ನಮ್ಮ ಕ್ವಶನ್ ಇದೆ.
ದೆನ್ ಹೌ ಈಸ್ ಬಿ ರಿಲೇಟೆಡ್ ಟು ಡಿ? ಇದು ಬಿಗೆ ಡಿ ಹೇಗೆ ಅಲ್ಲ, ಡಿಗೆ ಬಿ ಹೇಗೆ ಸಂಬಂಧಿಸಿದೆ ಅಂತ ಆಗ್ಬೇಕು. ಸಿ ಎಂಬುದು ಬಿಯ ಅತ್ಯಂತೆ. ನಾವು ಬ್ಲಡ್ ಅಂಡ್ ರಿಲೇಷನ್ಸ್ ನಲ್ಲಿ ಫಿಮೇಲ್ ಜೆಂಡರ್ನ ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ, ಮೇಲ್ ಜೆಂಡರ್ನ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಇದು ಗೊತ್ತಿರಲಿ. ಸಿ ಎಂಬುದು ಬಿಯ ಅತ್ಯಂತೆ. ಸಿ ಅನ್ನೋಳು ಬಿಯ ಅತ್ಯಂತೆ. ಬಿ ಮೇಲೋ ಅಥವಾ ಫಿಮೇಲ ನಮಗೆ ಗೊತ್ತಿಲ್ಲ, ಹಿಂಗಾಗಿ ಅದನ್ನ ಯಾವುದರಲ್ಲೂ ರಿಪ್ರೆಸೆಂಟ್ ಮಾಡಲ್ಲ. ಎ ಸಿಯ ಹಿರಿಯ ಮಗ ಅಂತೆ. ಎ ಅನ್ನೋನು ಈ ಸಿಯ ಹಿರಿಯ ಮಗ ಆಗಿರೋದ್ರಿಂದ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೇನೆ. ಮತ್ತು ಡಿ ಯ ತಂದೆ, ಇದೇ ಎ ಡಿ ಯ ತಂದೆ. ಡಿ ಗಂಡ ಹೆಣ್ಣು ನಮಗೆ ಗೊತ್ತಿಲ್ಲ, ಹಿಂಗಾಗಿ ಯಾವುದರಲ್ಲೂ ರಿಪ್ರೆಸೆಂಟ್ ಮಾಡಲ್ಲ. ಬಿ ಎ ಯ ಹೆಂಡತಿ ಎಲ್ಲದಿದ್ದರೆ, ಒಂದ್ ವೇಳೆ ಈ ಬಿ, ಸೊ ಇವಳು ಫಿಮೇಲ್ ಅಂತಾನೆ ಅರ್ಥ ಆಯ್ತು ಇವಾಗ. ಬಿ ಅನ್ನೋಳು ಎ ಯ ಹೆಂಡತಿ ಎಲ್ಲದಿದ್ದರೆ ಡಿಗೆ ಬಿ ಹೇಗೆ ಸಂಬಂಧಿಸಿದೆ ಅಂತ ನಮ್ ಕ್ವಶನ್ ಇದೆ. ಓಕೆ, ನಮಗ್ ಮೊದಲನೇ ಲೈನ್ ನಲ್ಲೇ ಹೇಳಿದ್ರು ಎ ಅನ್ನೋನು ಸಿ ಯ ಹಿರಿಯ ಮಗ ಅಂತ. ಸಿ ಬಿ ಅನ್ನೋಳು ಸಿ ಯ ಸೊಸೆ ಅಂತ ಅಂದ್ಮೇಲೆ ಸಿ ಯ ಮಗನ ಹೆಂಡತಿನೇ ಆಗಿರ್ಬೇಕು ಬಿ. ಎ ಅನ್ನೋನು ಹಿರಿಯ ಮಗ ಅಂದ್ಮೇಲೆ ಹಿರಿಯ ಮಗ ಒಬ್ಬ ಇರಲೇಬೇಕು. ಬಟ್ ಬಿ ಅನ್ನೋಳು ಎಗೆ ಹೆಂಡತಿ ಅಲ್ಲ ಅಂದ್ಮೇಲೆ ಈ ಬಿ ಕಿರಿಯ ಮಗನ ಹೆಂಡತಿ ಆಗಿರ್ತಾಳೆ. ಸೊ ಇಲ್ಲಿ ಒಬ್ಬ ಕಿರಿಯ ಮಗ ಯಾರೋ ಅದಾರ, ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ಇವನ ಹೆಂಡತಿ ಬಿ ಆಗಿರ್ಬೇಕು. ಅಂದ್ರೆ ಇವನ ತಮ್ಮನ ಹೆಂಡತಿ ಇವನ ಮಗ ಅಥವಾ ಮಗಳಿಗೆ ಏನಾಗ್ತಾಳೆ ಅಂತ ನಮ್ಗೆ ಕ್ವಶನ್ ಇದೆ. ಇವಾಗ ಕ್ವಶನ್ ಕೇಳಿರೋದು ಅದೇ ತಾನೆ, ಬಿ ಡಿಗೆ ಹೇಗೆ ಸಂಬಂಧಿಸಿದೆ ಅಂತ ಕೇಳಿದಾರ. ಚಿಕ್ಕಪ್ಪನ ಹೆಂಡತಿ ಯಾವಾಗಲೂ ಚಿಕ್ಕಮ್ಮ ಆಗ್ತಾಳೆ. ಸೊ ಆಪ್ಷನ್ ಸಿ, ಚಿಕ್ಕಮ್ಮ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 15 ಸಂಖ್ಯೆಗಳ ಸರಾಸರಿ 25. ಪ್ರತಿ ಸಂಖ್ಯೆಯಿಂದ 4 ಕಳೆದರೆ ಹೊಸ ಸರಾಸರಿ ಏನು? ತುಂಬಾ ಸಿಂಪಲ್ ಇದೆ. ಸರಾಸರಿ ಅಂತಂದ್ರೆ ಏನು? ಪ್ರತಿಯೊಂದ್ರದ್ದು ಈಕ್ವಲ್ ಡಿಸ್ಟ್ರಿಬ್ಯೂಷನ್. 15 ಸಂಖ್ಯೆಗಳ ಸರಾಸರಿ 25 ಅಂತಂದ್ರೆ ಪ್ರತಿಯೊಂದ್ರದ್ದು 25 ಐತೆ ಅಂತ ಅರ್ಥ. ಇವಾಗ ಪ್ರತಿಯೊಂದ್ರದ್ದು ನಾನು 4 ಮೈನಸ್ ಮಾಡಿದ್ರೆ 25 4 ಮೈನಸ್ ಆಗುತ್ತೆ. ಸೊ ಪ್ರತಿಯೊಂದ್ರದ್ದು 21 ಆಗುತ್ತೆ. ಸೊ ಆಪ್ಷನ್ ಬಿ 21 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 42 ವಿದ್ಯಾರ್ಥಿಗಳ ತರಗತಿಯಲ್ಲಿ ಮಹೇಶನ ರ್ಯಾಂಕ್ ಕೆಳಗಿನಿಂದ 16ನೇ ಸ್ಥಾನದಲ್ಲಿದೆ, ಮೇಲಿನಿಂದ ಅವನ ರ್ಯಾಂಕ್ ಎಷ್ಟು? ಕೆಳಗಿನಿಂದ ಇವನ ರ್ಯಾಂಕ್ 16ನೇ ಸ್ಥಾನ ಅಂತ. 16ನೇ ಸ್ಥಾನ ಅಂತ. ಒಟ್ಟು ಇವ್ರ ಸ್ಟ್ರೆಂತ್ 42 ಇದೆ. 42 ವಿದ್ಯಾರ್ಥಿಗಳ ತರಗತಿಯಲ್ಲಿ ಕೆಳಗಿನಿಂದ ಇವನು 16 ಅಂತಂದ್ರ ಮೇಲಿನಿಂದ ಎಷ್ಟು ಅಂತ ಕೇಳಿದಾರ. ನಮಗೆ ಮೇಲಿನಿಂದ ಎಷ್ಟು ಅನ್ನೋದು ಗೊತ್ತಾಗಬೇಕಂತಂದ್ರ ಈ 42ರಲ್ಲಿ ಈ 16ಗಿಂತನೂ ಏನ್ ಕಡಿಮೆ ಅದಾರಲ್ಲ ಅವ್ರನ್ನ ಮೈನಸ್ ಮಾಡಿಬಿಡ್ಬೇಕು. ಈ 16ಗಿಂತನೂ ಕಡಿಮೆ ಇರೋರನ್ನ ಮೈನಸ್ ಮಾಡಿಬಿಟ್ರೆ ಮೇಲಿನಿಂದ ಇವನ್ ರ್ಯಾಂಕ್ ಎಷ್ಟು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. 16 ಕೆಳಗೆ ಎಷ್ಟು ಅದಾರ? 15 ಜನ ಅದಾರ. ಸೊ 42ರಲ್ಲಿ ನಾವು 15ಅನ್ನ ಮೈನಸ್ ಮಾಡಿಬಿಟ್ರೆ ಮೇಲಿನಿಂದ ಇವನ್ ರ್ಯಾಂಕ್ ಎಷ್ಟು ಅನ್ನೋದು ಗೊತ್ತಾಗ್ಬಿಡುತ್ತೆ. 42ರಲ್ಲಿ 15 ಮೈನಸ್ ಮಾಡಿದ್ರೆ 27. ಸೊ ಮೇಲಿನಿಂದ ಇವನ್ ರ್ಯಾಂಕ್ 27. ಬೇಕಿದ್ರೆ 27 ಪ್ಲಸ್ 15 ಮಾಡಿದ್ರೆ ನಮ್ಗೆ 42 ಬರುತ್ತೆ. ನೆಕ್ಸ್ಟ್ ಕ್ವಶನ್. ಒಂದು ತ್ರಿಭುಜದ ಬದಿಗಳು 1/2 ರೇಷಿಯೋ 1/3 ರೇಷಿಯೋ 1/4 ಅನುಪಾತದಲ್ಲಿವೆ ಮತ್ತು ಪರಿಧಿ 104 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ಅತ್ಯಂತ ಉದ್ದದ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಪರಿಧಿ ಅಂತಂದ್ರೆ ಒಂದು ತ್ರಿಭುಜದ ಪರಿಧಿ ಅಂದ್ರೆ ತ್ರಿಭುಜದ 3 ಬಾಹುಗಳ ಮೊತ್ತ ಆಗಿರುತ್ತೆ. ಪರಿಧಿ ಅಂದ್ರೆ ಆ ಬಾಹುಗಳ ಮೊತ್ತ ಆಗಿರುತ್ತೆ. 104 ಸೆಂಟಿಮೀಟರ್ ಆಗಿದೆ ಅಂತ. ಸೊ ತ್ರಿಭುಜದ ಅತ್ಯಂತ ಉದ್ದದ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದಾರ. ತ್ರಿಭುಜದ ಬದಿಗಳನ್ನ ನಮಗ ರೇಷಿಯೋನಲ್ಲಿ ಕೊಟ್ಟಿದ್ದಾರೆ ಮತ್ತು ಆ ರೇಷಿಯೋಗಳು ಫ್ರಾಕ್ಷನ್ ಅಲ್ಲಿ ಅದಾವ. ಆಕ್ಚುಲಿ ನಮಗೆ ರೇಷಿಯೋಗಳು ಯಾವಾಗಲೂ ಫ್ರಾಕ್ಷನ್ ಅಲ್ಲಿ ಇರಬಾರ್ದು, ಅಂದ್ರೆ ಭಿನ್ನ ರಾಶಿಯಲ್ಲಿ ಇರಬಾರ್ದು. ಸೊ ನಾವು ಡಿನಾಮಿನೇಟರ್ನ 1 ಮಾಡ್ಕೊಂತೀನಿ. ಇವಾಗ ಪ್ರತಿಯೊಂದ್ರದ್ದು 1/2 ಇದೆ, 1/3 ಇದೆ, 1/4 ಇದೆ. ಇವಾಗ ಪ್ರತಿಯೊಂದು ಡಿನಾಮಿನೇಟರ್ ಅಂದ್ರೆ ಛೇದನ 1 ಮಾಡ್ಕೋಬೇಕಂತಂದ್ರೆ ಇವುಗಳನ್ನ ರಿಮೂವ್ ಮಾಡ್ಬೇಕು. ಯಾವ ರೀತಿ ರಿಮೂವ್ ಮಾಡ್ಬೇಕಂತಂದ್ರ ಇವುಗಳ LCM ತಗೊಂಡು ಪ್ರತಿಯೊಂದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಅದು ಹಂಗಾದ್ರೂ ಮಾಡ್ಕೋಬಹುದು, ಅಥವಾ ಇನ್ನೂ ಹೇಗೆ ಮಾಡ್ಬೋದು ಅಂತಂದ್ರೆ ನಾವು ಫಸ್ಟ್ ಹಂಗೆ ಮಾಡಿಬಿಡೋಣ. 2, 3, 4ರ LCM ಎಷ್ಟು? 12. ನಾನು ಪ್ರತಿಯೊಂದಕ್ಕೂ 12ರಿಂದ ಮಲ್ಟಿಪ್ಲೈ ಮಾಡ್ತೇನೆ. 12, 12, 12. ರೇಷಿಯೋನಲ್ಲಿರುವ ಎಲ್ಲಾ ಸಂಖ್ಯೆಗಳು ಯಾವುದೋ ಒಂದು ಕಾನ್ಸ್ಟೆಂಟ್ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದರೆ ಅದರ ವ್ಯಾಲ್ಯೂ ಚೇಂಜ್ ಆಗಲ್ಲ. ಇಲ್ಲಿ ಪ್ರತಿಯೊಂದು ಸಂಖ್ಯೆಗೂ 12ರಿಂದ ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ ಅಂತಂದ್ರೆ ಇದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ, ಅದು ಹೇಗಿದೆಯೋ ಹಾಗೆ ಇರುತ್ತೆ. 2 1 2 6 12,
ಮೂರೊಂದಲೇ 3 4 12, 4 4 ಒಂದಲೇ 4 3 12, 3 ಹಿಂಗಾದ್ರೂ ಮಾಡ್ಕೊಳ್ಬೋದು. ಅಥವಾ ಎರಡನ್ನ ಕ್ಲೋಸ್ ಮಾಡಿ ಇವೆರಡನ್ನ ಮಲ್ಟಿಪ್ಲೈ ಮಾಡೋದು. 4 3 12 ಬಂತು. ಇದು ಬೇಕಾದಾಗ ಇದನ್ನ ಕ್ಲೋಸ್ ಮಾಡಿ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. 4 2 8. ಇದು ಬೇಕಾದಾಗ ಇದನ್ನ ಕ್ಲೋಸ್ ಮಾಡಿ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. 3 2 6. ಇವಾಗ ಇವುಗಳನ್ನ ಕಟ್ತಾ ಹೊಡೆದ್ರ 2 6 12, 2 4 8, 2 3 6. ಇಲ್ಲಿ ಏನಿದೆಯೋ ಅದೇ ಇಲ್ಲಿದೆ. ಯಾವ ರೀತಿ ಬೇಕಾದರೂ ನೀವು ಮಾಡ್ಕೊಳ್ಬಹುದು. ಓಕೆ, ನಮಗೀಗ ಫ್ರಾಕ್ಷನ್ ಎಲ್ಲ ಹೋಯ್ತು. ಹೀಗೆ ಬಂತು 6:4:3 ಅಂತ ಬಂತು. ಇವುಗಳ ಮೊತ್ತ 6 4 10 13 13 ಯೂನಿಟ್ ಆಗಿದೆ. ಈ 13 ಯೂನಿಟ್ ಅನ್ನೋದೇ 104 ಸೆಂಟಿಮೀಟರ್ ಆಗಿದೆ ಅಂತ ನಮ್ಗೆ ಕೇಳಿರೋದೇನು? ಅತ್ಯಂತ ಉದ್ದದ ಬಾವಿನ ಉದ್ದ ಎಷ್ಟು ಅಂತ ಕೇಳಿದಿರ. ಅತ್ಯಂತ ಉದ್ದ ಯಾವ್ದಿದೆ? ಈ ಬಾಹು ಇದೆ, 6 ಯೂನಿಟ್ ಇದೆ. ಸೊ 6 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 13 ಒಂದಲೇ 13, 13 ಎಂಟ್ಲೆ 104, 8 6 48. ಸೊ ಅತ್ಯಂತ ಉದ್ದದ ಬಾಹುವಿನ ಉದ್ದ 48 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಕಾಣೆಯಾಗಿರುವ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಕೇಳಿದಾರ. ಸೊ ಇಲ್ಲಿ ನಾವು ಆಂಟಿ ಕ್ಲಾಕ್ ವೈಸ್ ನೋಡಿದಾಗ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇವೆ ನಂಬರ್. ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇವೆ ಅಂತಂದ್ರೆ ಅಲ್ಲಿ ಏನ್ ಪಾಸಿಬಿಲಿಟಿ ಇರುತ್ತೆ? ಒಂದು ಎಡಿಷನ್ ಆಗಿರ್ಬೋದು ಅಥವಾ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಬಟ್ ಇಲ್ಲಿ ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇದನ್ನ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಏಕದಮ್ ತುಂಬಾ ಇನ್ಕ್ರೀಸ್ ಆಗ್ತಾ ಹೋದಾಗ ಅಲ್ಲಿ ಮಲ್ಟಿಪ್ಲಿಕೇಶನ್ನೇ ಆಗಿರುತ್ತೆ. ಏನಾಗಿರ್ಬೋದು ಅಂತಂದ್ರೆ ಇಲ್ಲಿ 5ಕ್ಕೆ 2 ಮಲ್ಟಿಪ್ಲೈ ಮಾಡಿದಾಗ 10 ಬರುತ್ತೆ. 5 2 10. ಆ 10ರಲ್ಲಿ 2 ಮೈನಸ್ ಮಾಡಿ 8 ಬರ್ಕೊಂಡಿದ್ದಾರೆ. ಈ 8ಕ್ಕೆ 2 ಮಲ್ಟಿಪ್ಲೈ ಮಾಡಿದ್ದಾರೆ. 8 2 16. ಆ 16ರಲ್ಲಿ 3 ಮೈನಸ್ ಮಾಡಿ 13 ಬರ್ಕೊಂಡಿದ್ದಾರೆ. ಈ 13ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ದಾರೆ. 13 26. ಈ 26ರಲ್ಲಿ 4 ಮೈನಸ್ ಮಾಡಿ 22 ಬರ್ಕೊಂಡಿದ್ದಾರೆ. ಈ 22ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ದಾರೆ. 22 44. 44ರಲ್ಲಿ 5 ಮೈನಸ್ ಮಾಡಿ 39 ಬರ್ಕೊಂಡಿದ್ದಾರೆ. ಸೊ ಇವಾಗ ನಾವು ಮಾಡ್ಬೇಕಾಗಿರೋದೇನು? ಈ 39ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಅದರಲ್ಲಿ ಇಲ್ಲಿ 2 ಮೈನಸ್ ಮಾಡಿದ್ವಿ, ಇಲ್ಲಿ 3 ಮೈನಸ್ ಮಾಡಿದ್ವಿ, ಇಲ್ಲಿ 4 ಮೈನಸ್ ಮಾಡಿದ್ವಿ, ಇಲ್ಲಿ 5 ಮೈನಸ್ ಮಾಡಿದ್ವಿ, ಇಲ್ಲಿ 6 ಮೈನಸ್ ಮಾಡಿದ್ವಿ. 3 ಮತ್ತೆ 2 78. 78ರಲ್ಲಿ 6 ಹೋದ್ರೆ 72. ಸೊ ನಮಗೆ ಆಪ್ಷನ್ ಬಿ 72 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2 ರೈಲುಗಳ ವೇಗವು 6:7 ಅನುಪಾತದಲ್ಲಿದೆ. ಎರಡನೇ ರೈಲು 4 ಗಂಟೆಗಳಲ್ಲಿ 364 ಕಿಲೋಮೀಟರ್ ಓಡಿದರೆ ಮೊದಲ ರೈಲಿನ ವೇಗ. ನಾವು ಮೊದಲಿಗ ಎರಡನೇ ರೈಲಿನ ವೇಗ ಕಂಡುಹಿಡ್ಕೊಳ್ಳೋಣ. ಅದರ ಮುಖಾಂತರ ಮೊದಲನೇ ರೈಲಿನ ವೇಗ ಕಂಡುಹಿಡ್ಕೊಳ್ಳೋಣ. ಇದು 4 ಗಂಟೆಯಲ್ಲಿ 364 ಕಿಲೋಮೀಟರ್ ಹೋಗಿದೆ ಅಂತಂದ್ರೆ ಪ್ರತಿ ಗಂಟೆಗೆ ಎಷ್ಟು ಹೋದಂಗ? 364/4. 4 9 36, 4 4 ಪ್ರತಿ ಗಂಟೆಗೆ 91 ಕಿಲೋಮೀಟರ್ ಹೋದಂಗ. ಯಾವುದು? ಎರಡನೇ ರೈಲು. ಎರಡನೇ ರೈಲಿಂದು ರೇಷಿಯೋನಲ್ಲಿ 7 ಯೂನಿಟ್ ಇದೆ. ಈ 7 ಯೂನಿಟ್ ಅನ್ನೋದೇ 91 ಕಿಲೋಮೀಟರ್ ಪರ್ ಅವರ್ ಆದ್ರೆ ನಮಗೆ ಮೊದಲನೇ ರೈಲಿನ ವೇಗ ಕೇಳಿದಾರೆ. ಮೊದಲನೇ ರೈಲಿಂದು 6 ಯೂನಿಟ್ ಇದೆ. ಸೊ ಈ 6 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 7 1 7, 7 1 7, 7 3 21, 13 78. ಸೊ ಆಪ್ಷನ್ ಡಿ 78 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 4 ವ್ಯಕ್ತಿಗಳ ಒಟ್ಟು ವಯಸ್ಸು 86 ವರ್ಷಗಳು. 4 ವರ್ಷಗಳ ಹಿಂದೆ ಅವರ ಸರಾಸರಿ ವಯಸ್ಸು ಎಷ್ಟಿತ್ತು ಅಂತ ಕೇಳಿದಾರ. ನಾವು ಮೊದಲು ಈಗಿನ ಸರಾಸರಿ ವಯಸ್ಸು ಎಷ್ಟಿದೆ ಅಂತ ನೋಡೋಣ. ಆಮೇಲೆ ಅದರಲ್ಲಿ 4ನ ಮೈನಸ್ ಮಾಡಿಬಿಡೋಣ. 4 ವ್ಯಕ್ತಿಗಳ ಒಟ್ಟು ಮೊತ್ತ ಎಷ್ಟಿದೆ? 86 ಇದೆ. ಈ 86 ಪ್ರತಿಯೊಬ್ಬರು ಸರಾಸರಿ ಬೇಕಂದ್ರೆ ಡಿವೈಡ್ ಬೈ 4 ಮಾಡ್ಬೇಕು. 4 2 8, 6 ಇದೆ. 4 1 4, 2 ಕ್ಯಾರಿ ಹೋಗಿ 0 ಕ್ಯಾರಿ ಮಾಡ್ಕೊಂಡು 4 5 20. ಇವಾಗಿನವರ ಸರಾಸರಿ 21 4 ವರ್ಷದ ಹಿಂದೆ ಪ್ರತಿಯೊಬ್ಬರದು 4ನ ಕಡಿಮೆ ಇರುತ್ತೆ. ಹಿಂಗಾಗಿ ಸರಾಸರಿಯಲ್ಲೂ ನಾವು 4ನ ಮೈನಸ್ ಮಾಡಿಬಿಡೋಣ. ಸೊ 21.5ರಲ್ಲಿ 4ನ ಮೈನಸ್ ಮಾಡಿದರೆ 17.5. ಸೊ 4 ವರ್ಷಗಳ ಹಿಂದೆ ಅವರ ಸರಾಸರಿ 17.5 ಇರುತ್ತೆ. ನೆಕ್ಸ್ಟ್ ಕ್ವಶನ್, ತ್ರಿಕೋನದ ಕೋನಗಳು 2:3:5 ಅನುಪಾತದಲ್ಲಿದ್ದರೆ ಕನಿಷ್ಠ ಕೋನದ ಅಳತೆ ಏನು ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ತ್ರಿಕೋನದ ಒಟ್ಟು ಆಂತರಿಕ ಕೋನ ಯಾವಾಗಲೂ 180 ಡಿಗ್ರಿ ಇರುತ್ತೆ. ಆ 180 ಡಿಗ್ರಿನ ರೇಷಿಯೋನಲ್ಲಿ ಕೊಟ್ಟಿದ್ದಾರೆ. 2 + 3 5, 5 + 5 10. ಈ 10 ಯೂನಿಟ್ ಅನ್ನೋದೇ ನಮಗೆ 180 ಡಿಗ್ರಿ ಆಗಿದ್ದಾರೆ. ತುಂಬಾ ಜನರಿಗೆ ಗೊತ್ತಿರಲ್ಲ, ಇದೊಂದು ತ್ರಿಕೋನ. ಈ ತ್ರಿಕೋನದಲ್ಲಿ ಇದರದು 2 ಯೂನಿಟ್ ಇದೆ, ಇದರದು 3 ಯೂನಿಟ್ ಇದೆ, ಇದರದು 5 ಯೂನಿಟ್ ಇದೆ ಅಂತ ಕೊಟ್ಟಿದ್ದಾರೆ.
ಈ ಎಲ್ಲ ಯೂನಿಟ್ಸ್ಗಳನ್ನ ಎಲ್ಲ ಆ್ಯಂಗಲ್ಗಳನ್ನ ಆ್ಯಡ್ ಮಾಡಿದಾಗ ನಮಗೆ ಯಾವಾಗಲೂ 180 ಡಿಗ್ರಿ ಬರಬೇಕು. ಈ ಎಲ್ಲ ಯೂನಿಟ್ಗಳನ್ನ ಆ್ಯಡ್ ಮಾಡಿದಾಗ 10 ಯೂನಿಟ್ ಆಗಿದೆ. ಈ 10 ಯೂನಿಟ್ ಅನ್ನೋದೇ 180 ಡಿಗ್ರಿ ಆದರೆ ಕನಿಷ್ಠ ಕೋನ ಕೇಳ್ಯಾರ. ಕನಿಷ್ಠ ಕೋನ ಎಷ್ಟಿದೆ ಇಲ್ಲಿ? 2 ಯೂನಿಟ್ ಇದೆ. ಸೊ ಇದು 2 ಯೂನಿಟ್ ಅನ್ನೋದು ಎಷ್ಟು ಡಿಗ್ರಿ ಆಗುತ್ತೆ ಇದನ್ನ ನಾವು ಕಂಡುಹಿಡ್ಕೋಬೇಕು ಇವಾಗ. ಈ 0 ಕ್ಯಾನ್ಸಲ್, 18 ಆಡಲೆ 36 ಡಿಗ್ರಿ ಆಗುತ್ತೆ. ಸೊ ಆ ತ್ರಿಕೋನದ ಕನಿಷ್ಠ ಕೋನ 36 ಡಿಗ್ರಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಸೊ ನಂಬರ್ ಸೀರೀಸ್ನಲ್ಲಿ ಇಲ್ಲಿ ಕೂಡ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್ನೇ ಆಗಿರ್ಬೋದು. ಸೊ ಯಾವ ರೀತಿ ಆಗಿರ್ಬೋದು ಅಂತಂದರೆ 3 4 12, 12ಕ್ಕೆ ಪ್ಲಸ್ 1 ಮಾಡಿದಾಗ 13 ಬಂದಿದೆ. 13 4 52, 52ಕ್ಕೆ ಪ್ಲಸ್ 1 ಮಾಡಿದಾಗ 53 ಬಂದಿದೆ. 53 4 212, 212ಕ್ಕೆ ಪ್ಲಸ್ 1 ಮಾಡಿದಾಗ 213 ಬಂದಿದೆ. ಸೊ ನಾವಿಲ್ಲಿ ಮಾಡಬೇಕಾಗಿರೋದು 213ಅನ್ನು 213ಕ್ಕೆ 4ರಿಂದ ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಮಾಡ್ಕೋಬೇಕು. 4 2 800, 4 1 4, 840, 4 3 12, 840 ಪ್ಲಸ್ 12 ಅಂದರೆ 452, ಸಾರಿ 852, 852 ಪ್ಲಸ್ 1 ಅಂದರೆ 853. ಸೊ ಆಪ್ಷನ್ ಬಿ 853 ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.